ನಮಸ್ಕಾರ. ವಿನಯ್ ನಾಯ್ಕ್, ಕಾರವಾರ. ಮೊನ್ನೆ CSR ಫಂಡ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ ಆಯಿತು. ಎಲ್ಲ ಜನ ತಿಳ್ಕೊಂಡಿದ್ದಾರೆ, ತುಂಬ ಶೇರ್ ಆಯಿತು. ಎಲ್ಲ ಜನರಿಗೆ ಏನು CSR ಫಂಡ್ ಅಂತ ಗೊತ್ತಾಯಿತು. ಈಗ ಸೆಕೆಂಡ್ ವಿಷಯ ಏನು ಅಂತ ಹೇಳಿದ್ರೆ, ಉದ್ಯೋಗಾವಕಾಶ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನಲ್ಲಿ ನಮ್ಮ ಲೋಕಲ್ ಜನರಿಗೆ ಆಗಲಿ, ನಮ್ಮ ಉತ್ತರ ಕನ್ನಡ ಜನರಿಗೆ ಉದ್ಯೋಗಾವಕಾಶ ಸಿಗಬೇಕು. ಹೇಗಪ್ಪ ಅಂತ ಹೇಳಿದರೆ, ಇವಾಗ ಪ್ರಪಂಚದಲ್ಲೇ ದೊಡ್ಡ ಉದ್ದಿಮೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಅಷ್ಟು ದುಡ್ಡಿದೆ ಅಲ್ಲಿ, ನಮ್ಮ ಜನರಿಗೆ ಗೊತ್ತಿಲ್ಲ. तेरे कईगारे ते तयानी कोण वयतलो म्हणटात ना, कैगात पयशे आसा तुमकां खबर ना, ते थंयचे लोक तुमकां दाखयते ना. तशें म्हण आमी कितें करूं जाय, आमी फायट करूं जाय. फायट म्हळ्यार कशें, आमगेले हक्क आमी काण घेवूं जाय एज पर कानुना प्रकार. ಕಾನೂನ ಅಡಿಯಲ್ಲಿ ನಾವು ನಮ್ಮ ಹಕ್ಕನ್ನು ಪಡ್ಕೋಬೇಕು. ಹೇಗೆ? ಇವಾಗ ನೋಡಿ, ಎಕ್ಸಾಂಪಲ್ 35 ವರ್ಷದ ಹಿಂದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನವರು ಉದ್ಯೋಗಾವಕಾಶ ರಿಕ್ರೂಟ್ಮೆಂಟನ್ನು ಮಾಡಿದರು. ಆವಾಗ ಸ್ವಲ್ಪ ನಮ್ಮ ಲೋಕಲ್ ಜನ, ಹೊರಗಿನ ಜನ ತಗೊಂಡು ಅವರು ಯೂನಿಟ್ 1 and 2 ಕನ್ಸ್ಟ್ರಕ್ಷನ್ ಮಾಡಿ ಯೂನಿಟ್ 1ಅನ್ನು 2000ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಆವಾಗ ಅವರ ಎಂಪ್ಲಾಯಿ 2000 ಜನ ಇರ್ತಾರೆ. ಹಾಗೆ ಕೆಲವೊಂದು 2 ವರ್ಷದ ಮೇಲೆ ಯೂನಿಟ್ 2ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಯೂನಿಟ್ 3 and 4 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಯೂನಿಟ್ ಹೆಚ್ಚಾಗ್ತಾ ಹೋದಿದ್ದಾಗ ಅವರ ಲೇಬರ್ ವರ್ಕರ್ ಅವ್ರದ್ದು ಕಡಿಮೆ ಆಗ್ತಾ ಬರ್ತಾರೆ, ಪರ್ಮನೆಂಟ್ ಎಂಪ್ಲಾಯಿ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಅವರು ರಿಕ್ರೂಟ್ಮೆಂಟ್ ಮಾಡಿರೋದಿಲ್ಲ, ಮಾಡ್ತಾ ಇಲ್ಲ. ಆವಾಗ ಮಾಡಿದಷ್ಟೇ ಜಿರ್ಲೆ ಆ ಮೀಸೆನ ಒಳಗಡೆ ಹಾಕಿ ನಮ್ಮ ಊರ ಒಳಗಡೆ ಬಂದಿತ್ತು ಅಷ್ಟೇ. ಆವಾಗ ಎಂಪ್ಲಾಯ್ಮೆಂಟ್ ಕೊಟ್ಟಿತ್ತು, ಜನ್ರೇಟ್ ಮಾಡಿತ್ತು. ಅದ್ರ ನಂತರ ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ. ಯಾಕಂದರೆ ಜಿರ್ಲೆ ಒಳಗಡೆ ಬಂದಾಯಿತು, ಈಗ ಅವಶ್ಯಕತೆ ಇಲ್ಲ, ಅವರು ತಿಳ್ಕೊಂಡಿತ್ತು. ಆದರೆ ಬೇರೆ ರಾಜ್ಯದಲ್ಲಿ ಎಷ್ಟೋ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾ ಇದೆ, ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ನೋಟಿಫಿಕೇಷನ್ ಬರುತ್ತೆ, ಅವ್ರದ್ದು ಎಲ್ಲ ಥರದ ಒಂದು ಮಾಹಿತಿ ಬರ್ತದೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆದರೆ ನಮ್ಮ ಕರ್ನಾಟಕದವರಿಗೆ, ನಮ್ಮ ಇಲ್ಲಿ ಜನರಿಗೆ ಅಲ್ಲಿ ತಗೊಳ್ಳಲ್ಲ. ಯಾಕಂದರೆ ಅವ್ರ ಲೋಕಲ್ ಅಷ್ಟು ಸ್ಟ್ರಾಂಗ್ ಇದೆ, ಯೂನಿಯನ್ ಅಷ್ಟು ಸ್ಟ್ರಾಂಗ್ ಇದೆ, ಅವರ ಜನಪ್ರತಿನಿಧಿಗಳು ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಅವರು ಊರಿನಲ್ಲಿ ಅವ್ರ ಜನರಿಗೆ ಬಿಟ್ಟು ಬೇರೆ ಜನರಿಗೆ ತಗೊಳ್ಳಲ್ಲ. ಅದು ಸಹ ನಮ್ಮ ಕರ್ನಾಟಕದವರಿಗೆ ಅಕ್ಕಿಯಲ್ಲಿ ಕಲ್ಲು ಹಾಕ್ಕೊಂಡು ತೆಗಿತಾರಲ್ಲ, ಆ ಥರ 1-2 ತಗೊಳ್ತಾರೆ. ಮಿಕ್ಕಿದ್ದು 95% ಜನನ ಅವ್ರ ಊರಿನವರಿಗೆ, ಅವ್ರದ್ದು ಲೋಕಲ್ ಜನರಿಗೆ ತಗೊಳ್ತಾರೆ. ಆದರೆ ನಮ್ಮ ಕೈಗಾದಲ್ಲಿ ಏನು ಮಾಡ್ತಾ ಇದ್ದೀರಿ? ಯಾಕೆ ಆ ಸಿಸ್ಟಮ್ ನಮ್ಮ ಕೈಗಾದಲ್ಲಿ ಇಲ್ಲ? 1 and 2ದಲ್ಲಿ ಕೆಲವೊಂದು ನೀವು ಎಂಪ್ಲಾಯ್ಮೆಂಟ್ ಕೊಟ್ರಿ, ಅದು ಸ್ವಲ್ಪ ಪ್ರಮಾಣದಲ್ಲಿ. 3 and 4ಗಿಲ್ಲ, 5 and 6ಗಿಲ್ಲ. ನೀವೆಲ್ಲ ಪ್ಯಾಕೇಜ್ ಸಿಸ್ಟಮ್ ಮಾಡ್ತಾ ಇದ್ದೀರಿ. 2000 ಇರೋ ಒಂದು 1 and 2ದಲ್ಲಿ 3 and 4ಗೆ 4 ಆಗಬೇಕಿತ್ತು, 5 and 6ಗೆ 6000 ಆಗಬೇಕಿತ್ತು. ಆದರೆ ಹೆಚ್ಚಾಗ್ತಾ ಇಲ್ಲ, 1200 ಬಂದು ಮುಟ್ಟಿದ್ದೀರಿ ಇವತ್ತು ನೀವು. ಕೆಲವೊಬ್ಬರು ಟ್ರಾನ್ಸ್ಫರ್ ಆದರು, ಕೆಲವು ರಿಟೈರ್ಡ್ ಆದರು, ಕೆಲವು ತೀರೋದ್ರು. 1200 ಮತ್ತೆ ಕಡಿಮೆ ಆಗಬೇಕಂತೆ ನಿಮ್ಮದು ಎಂಪ್ಲಾಯ್ಮೆಂಟು, ಜನ ಕಡಿಮೆ ಆಗಬೇಕಂತೆ. ನೀವೆಲ್ಲ ಪ್ಯಾಕೇಜ್ ಸಿಸ್ಟಮ್ ಪ್ರಕಾರ ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಲ್ಲ. ಆದರೆ ಕಾಂಟ್ರಾಕ್ಟ್ ಲೇಬರಿಗೆ, ನಮ್ಮ ಲೋಕಲ್ ಲೇಬರ್ ಕೆಲವೊಂದು 2000 ಜನ ಮಾಡ್ತಾರೆ. ನೀವು ಮಾಡಿರೋ ಕೆಲಸ, ನೀವು ಎಂಪ್ಲಾಯಿಗಳು ಮಾಡುವಂತಕ್ಕಂಥ ಕೆಲಸ ನಮ್ಮ ಜನ ಮಾಡ್ತಾ ಇದ್ದಾರೆ. ನೀವು ನಮ್ಮ ಜನರಿಗೆ ಏನು ಬೆನಿಫಿಟ್ಸ್ ಕೊಟ್ರಿ? ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಕೆಲವೊಂದು ಅಲೌನ್ಸಸ್ ಇರ್ತದೆ. EPF ಆಗಲಿ, ESI ಆಗಲಿ, PF, ದೆನ್ ನಿಮಗೆ ಬೋನಸ್ ಆಗಲಿ, ಗ್ರ್ಯಾಚ್ಯುಯಿಟಿ ಆಗಲಿ, ಆಮೇಲೆ ನ್ಯೂಕ್ಲಿಯರ್ ಸ್ಪೆಷಲ್ ಅಲೌನ್ಸ್ ಆಗಲಿ, ಮೆಡಿಕಲ್ ಫೆಸಿಲಿಟೀಸ್, ಟ್ರಾನ್ಸ್ಪೋರ್ಟ್ಸ್, ಇವೆಲ್ಲ ಕೊಡಬೇಕಾಗತ್ತೆ. ನೋಡಿ, ನಿಮ್ಮ ಯೂನಿಟ್ ಇರೋದು ಮಲ್ಲಾಪುರ ಟೌನ್ಶಿಪ್ಪಿಂದ 16-17 ಕಿಲೋಮೀಟರ್ ಹೊರಗಡೆ. ಅಲ್ಲಿ ಯಾವುದೇ ಜನವಸತಿ ಇಲ್ಲ, ಇದು ಲಾಸ್ಟ್ ಟೈಮು ನಾನು ಹೇಳಿದ್ದೇನೆ. ಆದರೆ ಅಲ್ಲಿ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟ್ ಯಾರು ರೀ? ನಾವು ದುಡ್ಡು ಹಾಕ್ಕೊಂಡು ಹೋಗ್ಬೇಕಾ ನಿಮ್ಮ ಕಂಪನಿ ಕೆಲಸ ಮಾಡೋಕ್ಕೆ? ನಿಮ್ಮ ಫೆಸಿಲಿಟಿ ಬೇಕಲ್ಲ. ಅಪ್ ಟು ಟೌನ್ಶಿಪ್ಪಿಂದ ಆಗಲಿ, ನಮ್ಮ ಕಾರವಾರದಿಂದ ಬರಲಿಕ್ಕೆ, ನಮಗೆ ನಮ್ಮ ಲೇಬರಿಗೆ ಬರಲಿಕ್ಕೆ ವೆಹಿಕಲ್ ಫೆಸಿಲಿಟಿ ಕೊಡಬೇಕು. ಅದು ದುಡ್ಡು ನೀವು ಕೊಡಬೇಕು. ನಾವು ನಮ್ಮ ಕೈಯಿಂದ 2000 ರೂಪಾಯಿ ತೊಗೊಂಡು ನಮ್ಮ ಪಗಾರಲ್ಲಿ ಕಟ್ ಮಾಡ್ಕೊಂಡು ತೊಗೊಳ್ಳೋದಲ್ಲ.
ನೀವು ಅದನ್ನೇ ಮಾಡ್ತಾ ಇರೋದು. ನಿಮ್ಮ ಎಂಪ್ಲಾಯಿಗೆ ಬೆಳಗ್ಗೆ ಹೋಗಲಿಕ್ಕೆ, ಸಂಜೆ ಹೋಗಲಿಕ್ಕೆ, ಬರಲಿಕ್ಕೆ, ಮನೆ ಹೋಗಲಿಕ್ಕೆ ನಿಮ್ಮದು ಬಸ್ಗಳಿದ್ದಾವೆ. ಕಾರವಾರ ಹೋಗಲಿಕ್ಕೆ, ಕಾರವಾರ ಬರಲಿಕ್ಕೆ ಬಸ್ಗಳಿದ್ದಾವೆ. ನಮ್ಮ ಸೈಟಿಗೆ ಹೋಗಲಿಕ್ಕೆ, ನಮ್ಮ ಜನರಿಗೆ, ನಮ್ಮ ವರ್ಕರಿಗೆ ಬಸ್ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಒಂದು ವೇಳೆ 1-2 ಬಸ್ ಮಾಡಿದರೂ ಅದರಲ್ಲಿ ನೀವು 1,500 2,000 ಡಿಡಕ್ಷನ್ ಮಾಡ್ಕೊಳ್ತೀರಿ, ಪೇಮೆಂಟ್ ಮಾಡಬೇಕಾಗತ್ತೆ ನಿಮ್ಮ ಬಸ್ ಅವರಿಗೆ ಅಲ್ವಾ. ಇದು ನಮ್ಮ ಲೋಕಲ್ ಜನರ ಹಣೆ ಬರ ಅಲ್ವಾ. ಇದನ್ನು ಕೇಳೋರು ಯಾರು ಇಲ್ಲ. ಯಾಕಂದರೆ ನಿಮಗೂ ಗೊತ್ತಿದೆ ನಮ್ಮವ್ರು ಯಾರು ಕೇಳೋದಿಲ್ಲ, ನೀವು ಮಾಡಿದ್ದೇ ರಾಜ್ಯ, ಸತ್ಯ. ಆದರೆ ಇದು ಇನ್ನು ಮುಂದೆ ನಡೆಯುವುದಿಲ್ಲ ಸಾಹೇಬ್ರೆ. ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಿರಲಿಲ್ಲ ಏನಂತ. ಕಂಪನಿ ಆ್ಯಕ್ಟಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡಬೇಕು. ನೀವು 17 ರೂಪಾಯಿ ಏನು 15 ರೂಪಾಯಿ ಅವ್ರದ್ದು ಬೇಸಿಕ್ ಮೇಲೆ ಏನು ಸಮ್ ಅಮೌಂಟ್ ಕೊಡ್ತೀರಿ. ಏನು ಕರ್ನಾಟಕದ ಬಸ್ ನಮಗೆ ಅಲ್ಲಿ ತಂದು ಬಿಡುತ್ತೆ 15 ರೂಪಾಯಿಗೆ ಕಾರವಾರದಿಂದ. ನೀವು ಕೊಡ್ತಾ ಇರೋದು ಅಷ್ಟು. ನೀವು ಬಸ್ ಇಡ್ರಿ ಸ್ವಾಮಿ, 4 ಬಸ್ಸು ಈ ಕಡೆಯಿಂದ ಹಾಕಿ, ಕೆರವಡಿ ಮೇಲಿಂದ ಬರಲಿ, 4 ಬಸ್ಸು ಇಲ್ಲಿಂದ ಬರಲಿ, ಹೊಸನೋಟಿ ಮೇಲಿಂದ, ನಮ್ಮದು ಹಳಗಾವ್ ಮೇಲಿಂದ ಬರಲಿ. ಹಾಕ್ರಿ, ಒಂದು 4 ಬಸ್ ಹಾಕ್ರಿ. ನಮ್ಮ ಜನ ನಿಮಗೋಸ್ಕರ ದುಡಿತಾರೆ. ನಿಮ್ಮ ವರ್ಕರ್ಗಳು ಕಡಿಮೆ ಆಗಿದ್ದಕ್ಕೆ ನಮ್ಮ ವರ್ಕರ್ಸ್ಗಳು ನಿಮ್ಮ ಪರ್ಮನೆಂಟ್ ಎಂಪ್ಲಾಯಿಯ ಕೆಲಸನ ನಮ್ಮ ಜನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಫೆಸಿಲಿಟಿ ಕೊಡ್ತಾ ಇದ್ದೀರಿ ನೀವು? ಮೆಡಿಕಲ್ ಫೆಸಿಲಿಟಿ ಏನು ಕೊಡ್ತಾ ಇದ್ದೀರಿ ಸಾಹೇಬ್ರೆ? ನಿಮ್ಮ ಎಂಪ್ಲಾಯಿಗೆ ಮೆಡಿಕಲ್ ಫೆಸಿಲಿಟಿ, ನಿಮ್ಮ ಎಂಪ್ಲಾಯಿಯ ತಂದೆ ತಾಯಿಗೆ ಮೆಡಿಕಲ್ ಫೆಸಿಲಿಟಿ, ನಿಮ್ಮ ಎಂಪ್ಲಾಯಿಯ ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೂ ಮೆಡಿಕಲ್ ಫೆಸಿಲಿಟಿ, ನಿಮ್ಮ ಎಂಪ್ಲಾಯಿಯ ಎಲ್ಲ ಕುಟುಂಬದವರಿಗೆ, ಅಂದರೆ ನಿಮ್ಮ ಯಾರ್ಯಾರಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ, ಯಾರು ಡಿಪೆಂಡೆಂಟ್ ಇದ್ದಾರೆ ಅವರಿಗೆಲ್ಲರಿಗೂ ನೀವು ಮೆಡಿಕಲ್ ಫೆಸಿಲಿಟಿ ಕೊಡ್ತೀರಿ. ಅವರಿಗೆ ಮಣಿಪಾಲಕ್ಕೆ ವಾರಕ್ಕೆ ಇರಬೇಕಲ್ಲ, ವಾರಕ್ಕೆ 5 ದಿವಸನೋ 4 ದಿವಸನೋ 2 ದಿವಸನೋ ನೀವು ಮಣಿಪಾಲಕ್ಕೆ ನಿಮ್ಮದು ಬಸ್ ಹೋಗುತ್ತೆ, TT ಹೋಗುತ್ತೆ, ನಿಮ್ಮದು ಹುಬ್ಳಿಗೆ ಹೋಗುತ್ತೆ ವಾರದಲ್ಲಿ 3-4 ದಿವಸ, ಬೆಳಗಾಂ ಹೋಗುತ್ತೆ ವಾರದಲ್ಲಿ 3-4 ದಿವಸ, ಗೋವಾ ಹೋಗುತ್ತೆ 3-4 ದಿವಸ. ರೆಫರ್ ನಿಮ್ಮದು ಬೆಂಗಳೂರಿಂದ ಬಾಂಬೆವರೆಗೂ ಎಲ್ಲ ಕಡೆಗೆ ರೆಫರ್ ಇದೆ ಸಾಹೇಬ್ರೆ. ನಿಮ್ಮಲ್ಲಿರೋ 1,200 ಜನರಿಗೆ ಅಷ್ಟು ಮೆಡಿಕಲ್ ಫೆಸಿಲಿಟಿ ಇದೆ. ನಿಮ್ಮೊಟ್ಟಿಗೆ ನಮ್ಮ ಜನ ಕೆಲಸ ಮಾಡೋರಿಗೆ ನೀವೇನು ಕೊಡ್ತಾ ಇದ್ದೀರಿ? ಅಟ್ಲೀಸ್ಟ್ ನಿಮ್ಮ ಆಸ್ಪತ್ರೆಯಲ್ಲಿ ನಮಗೊಂದು ಸಣ್ಣ ಗುಳಿಗೆ ಆದರೂ ಕೊಡ್ತೀರಾ? ಏನು ಸ್ವಾಮಿ, ಏನು ತಪ್ಪು ಮಾಡಿದ್ದೇವೆ ನಮ್ಮ ಜನ? ಯಾಕೆ ನಮ್ಮ ಜಾಗನ ನಿಮ್ಗೆ ಜಾಗ ಕೊಟ್ಟಿದ್ದೆ ತಪ್ಪ? ನಿಮಗೆ ಇಲ್ಲಿ ಮೀಸೆ ಹುಗ್ಸ್ಲಿಕ್ಕೆ ಕೊಟ್ಟಿದ್ದು ತಪ್ಪ? ಯಾಕೆ ಸಾಹೇಬ್ರೆ? ನೀವುಗಳು ನೋಡಿ, ಆ ಬ್ರಿಟಿಷರು ನಮ್ಮ ದೇಶನ ಹೇಗೆ ಕೊಳ್ಳೆ ಹೊಡೆದಿದ್ರು ನೋಡಿ, ಆ ಥರ ನಿಮ್ಮಂಥ ಕಂಪನಿಗಳು, ಇಂಡಸ್ಟ್ರೀಸ್ಗಳು ಬಂದು ನಮ್ಮ ರಾಜ್ಯ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಗಲಿ ನಮ್ಮ ಕೈಗಾನ ನೀವು ಕೊಳ್ಳೆ ಹೊಡಿತಾ ಇದ್ದೀರಿ. ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನೀವು ಪಡ್ಕೊಳ್ತಾ ಇದ್ದೀರಿ. ನಾಳೆ ಏನಾದರೂ ಅನಾಹುತ ಆದರೆ ಅನ್ಭವಿಸೋದು ನಾವೇ. ಲಾಸ್ಟ್ 1 and 2 3 and 4 5 and 6 ಸಮ್ ವರ್ಷ ಆದಮೇಲೆ ಅದನ್ನು ಪರ್ಮನೆಂಟ್ ಶಟ್ ಡೌನ್ ಮಾಡಬೇಕು. ಅದು ಅಲ್ಲೇ ಹೂತಾಕ್ತೀರಾ ನೀವು? ನಮಗೇನು ಕೊಡ್ತೀರಿ? ನಮ್ಮ ನೆಕ್ಸ್ಟ್ ಜನರೇಷನ್ ಏನು ಕೊಡ್ತಾ ಇದ್ದೀರಿ? 15,000 12,000 ಸಂಬಳ ನಮ್ಮ ಲೇಬರಿಗೆ, ನಮ್ಮ ಸುತ್ತಮುತ್ತಲಿನ ಲೋಕಲ್ ವರ್ಕರಿಗೆ 12,000-13,000 ಸ್ಯಾಲರಿ ಕೊಟ್ಟು ಅವರು ಮುಚ್ಚಿಬಿಡ್ತೀರಾ? ಹೇಗೆ ಸ್ವಾಮಿ? ಇದು ಹಾಕ್ಕೊಡ್ದು. ಫುಡ್ NPCL ಪರ್ಮನೆಂಟ್ ವರ್ಕರಿಗೆ ಮುಂಚೆ ನಾನು 3 and 4 ಹೋಗ 4-5 ರೂಪಾಯಿಗೆ ಊಟ ಕೊಡ್ತಿದ್ರು ನೀವು. ಈಗೇನೋ ಹೆಚ್ಚಾಗಿದೆ ಅಂತೆ. CSR ಫಂಡಿಂದ ಅಮೌಂಟ್ ಸಮ್ ಹಾಕ್ಕೊಂಡು ನೀವೇನೋ ಕೊಡ್ತಾಯಿದ್ರಿ ಎಂಪ್ಲಾಯಿಗೆ. ಅದು ಕೊಡಿ ಸಾಹೇಬ್ರೆ. ನಮ್ಮ ಲೋಕಲ್ ಏನು ನಿಮಗೋಸ್ಕರ ದುಡಿತಾರಲ್ಲ, ನಿಮ್ಮ ಎಂಪ್ಲಾಯಿ ಥರನೇ ದುಡಿಯೋರಿಗೆ ನಮ್ಮವ್ರಿಗೆ ಕೊಡಿ. ಊಟದೊಂದು ವ್ಯವಸ್ಥೆ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಬೋನಸ್ ಕೊಡಿ ಸಾಹೇಬ್ರೆ, ನ್ಯೂಕ್ಲಿಯರ್ ಸ್ಪೆಷಲ್ ಅಲೌನ್ಸ್ ಕೊಡಿ ಸಾಹೇಬ್ರೆ, ಗ್ರ್ಯಾಚ್ಯುಯಿಟಿ ಕೊಡಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡಿ, ಫುಡ್ ಅಲೌನ್ಸ್ ಕೊಡಿ, ದಯವಿಟ್ಟು ಎಲ್ಲ ಕೊಡಿ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲರಿ, ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ. ಅದು ಬೇಕು. ಮುಂದಿನ ದಿನಗಳಲ್ಲಿ ಕಾನೂನಿನ ಅಡಿಯಲ್ಲಿ ಯಾವ್ಯಾವ ಆ್ಯಕ್ಟ್ ಇದೆ ನೋಡಿ. EPF Act 1952, ESA Act 1948, Bonus Act 1965, Gratuity Act 1972, Minimum Wages Act 1948, ಸೆಂಟ್ರಲ್ ಮತ್ತು ಸ್ಟೇಟಿಗೆ ಸೇಮ್, NPCL ಸ್ಪೆಷಲ್ ಅಲೌನ್ಸ್, ಟ್ರಾನ್ಸ್ಪೋರ್ಟ್ ಅಲೌನ್ಸ್, ಮೆಡಿಕಲ್ ಅಲೌನ್ಸ್, ಆಮೇಲೆ ನಮಗೆ ಫುಡ್ ಅಲೌನ್ಸ್. ಇದೆಲ್ಲ ನಮ್ಮ ಜನರಿಗೆ ಸಿಗಬೇಕು. ಅದು ನೀವು ಯಾವ ಲೆವೆಲಲ್ಲಿ ಯಾವ ಥರ ಪರ್ಮಿಷನ್ ತೊಗೊಳ್ತಿರೋ, ನೀವು ಸೆಂಟ್ರಲಿಂದ ಪರ್ಮಿಷನ್ ತೊಗೊಳ್ದೋರೋ, ಬಾಂಬೆದಿಂದ ತೊಗೊಳ್ತಿರೋ, ಕಾಕರಾಪುರದಿಂದ ಸಂಬಂಧ ಇಲ್ಲ ಸಾಹೇಬ್ರೆ.
ನಮ್ಮ ಜನರಿಗೆ ಸಿಗಬೇಕು. ಒಂದು. ಸೆಕೆಂಡ್, 1 and 2 ಅಂದಾಜು 3,000-3,500 ಕೋಟಿ ಪ್ರಾಜೆಕ್ಟ್ ಆಗಿತ್ತು. 3 and 4 5,000 crores ಆಗಿರ್ಬೋದು. ಈಗ 5 and 6 11,800 12,000 ಹತ್ರ 12,000 ಮೇಲೇ ಹೋಗುತ್ತೆ. ಅದು ಲಾಸ್ಟ್ ಕಂಪ್ಲೀಷನ್ ಪೀರಿಯಡಿಗೆ. ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ ನೀವು ಕೊಟ್ಟಿದ್ದೀರಿ. ಆ ಮೆಗಾ ಕಂಪನಿಯವ್ರದ್ದು ಉಡಾಪೆ ಮಾತು ಕೇಳಿದ್ದೀರಾ ನೀವು? ಅವರು ಉಡಾಪೆ ಮಾತು ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ಕಂಪನಿಯಲ್ಲಿ ನಾವು ಮೇಲಿಂದ ಸೆಟ್ಟಿಂಗ್ ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಮ ಜನಪ್ರತಿನಿಧಿಯಿಂದ ನಾವು ಮಾತಾಡಿದ್ದೇವೆ, ನಿಮ್ಮ ಲೋಕಲ್ ಯೂನಿಯನ್ ಹತ್ರ ಮಾತಾಡಿದ್ದೀವಿ, ನಿಮ್ಮ ಲ್ಯಾಂಡ್ ಲೂಸರ್ ಯೂನಿಯನ್ ಹತ್ರ ನಾವು ಮಾತಾಡಿದ್ದೀವಿ. ನಮ್ಮದೆಲ್ಲ ಕೆಲಸ ಆಗಿದೆ. ನಾವು ಕೊಡೋ ಸ್ಯಾಲರಿ ಕನಿಷ್ಠ ಇಷ್ಟೇ, ಅಂದರೆ ಒಂದು 10,000 12,000 ಲೇಬರಿಗೆ ವರ್ಕ್ ಏನೋ ಇದೆ ಅವ್ರದ್ದು. ಅದ್ರ ಮೇಲೆ ನಿಮಗೆ ಬೇಕಾದರೆ ನಮ್ಮ ಹತ್ರ ಕೊಡೋಕ್ಕಾಗಲ್ಲ, ನಿಮ್ಗಳ ಅವಶ್ಯಕತೆ ಇಲ್ಲ, ನಾವು ಬೇರೆ ನಮ್ಮ ಊರಿಂದ ನಮ್ಮ ರಾಜ್ಯದಿಂದ ನಾವು ತರ್ತೀವಿ ಅಂತಾರೆ ಅವರು. ಸಾಹೇಬ್ರೆ, ನಾನು ಹೇಳೋದು ಇಷ್ಟೇ, ನೀವು ಹೇಳಿದ್ದೀರಂತ ನಾವು ಕೈ ಕೊಟ್ಟು ಕೂತ್ಕೊಳ್ಳಲ್ಲ. ಯೂನಿಟ್ 1 and 2 ಮಾಡಿದ್ದು ನಾವೇ, ನಮ್ಮ ಲೋಕಲ್ ಜನ. ಯೂನಿಟ್ 3 and 4 ಮಾಡಿದ್ದು ನಾವೇ, ನಮ್ಮದೇ ಲೋಕಲ್ ಜನ. ಯೂನಿಟ್ 5 and 6 ಮಾಡೋದು ನಾವೇ. ಯಾಕಂದರೆ 1 and 2 and 3 and 4 ಇರುವಂತಕ್ಕಂಥ ಎಕ್ಸ್ಪೀರಿಯನ್ಸ್ ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋದು ನೋಡ್ರಿ. 5 and 6 ನೀವೇನ್ರಿ ನ್ಯೂಕ್ಲಿಯರ್ ಪ್ಲಾಂಟ್ ಮಾಡ್ಕೊಂಡು ಬಂದಿದ್ದೀರಾ ಮೆಗಾ ಕಂಪನಿಯವರು? ನೀವು ನಿಮ್ಮ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಪ್ಲಾಂಟ್ ನಿಮಗೆ ಸಿಕ್ಕಿರೋದು. ಅದನ್ನೆಲ್ಲ ನಾವು 15-20 ವರ್ಷದ ಹಿಂದೆನೇ ಮಾಡ್ಕೊಂಡು ಬಂದಿದ್ದೀವಿ. ವಿ ಆರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್. ನೀವು ಅದನ್ನು ನೋಡಿರಿ, ನಮ್ಮ ಜನರಿಗೆ ಒಳ್ಳೆ ಸ್ಯಾಲರೀಸ್ ಕೊಡಿ, ಅವರ ಎಕ್ಸ್ಪೀರಿಯನ್ಸ್ ನೋಡಿ, ಅವ್ರ ಪ್ರತಿಭೆನ ನೋಡಿ. ನಿಮ್ಮ ದೊಡ್ಡ ದೊಡ್ಡ ಇಂಜಿನಿಯರ್ ನಮ್ಮ ಈ ಒಂದು ಸಣ್ಣ ಸೂಪರ್ವೈಸರಿಗೂ ನಮ್ಮ ನಾಲೆಜ್ ಮುಂದೆ ತಾಗೋದಿಲ್ಲ ಸಾಹೇಬ್ರೆ. ನಮ್ಮಲ್ಲಿ ಎಲ್ಲ ಎಜುಕೇಟೆಡ್ ಜನ ಇದ್ದಾರೆ, ನಮ್ಮಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ಸ್ ಇದ್ದಾರೆ, ನಮ್ಮಲ್ಲಿ ಸೈಂಟಿಸ್ಟ್ಗಳಿದ್ದಾರೆ, ನಮ್ಮಲ್ಲಿ ಎಲ್ಲ ಯಾವ ಎಜುಕೇಷನ್ ನಿಮಗೆ ಬೇಕು ನಿಮ್ಮ ಕೆಲಸ ಮಾಡಲಿಕ್ಕೆ ನಾವು ಕೊಡ್ತೀವಿ, ನಮ್ಮ ಹತ್ರ ಇದ್ದಾರೆ. ನೀವು ತಿಳ್ಕೊಳ್ಬೇಡಿ ನಿಮ್ಮೂರಿಂದ ತರ್ತೀರಿ ಅಂತ, ಸಾಧ್ಯ ಇಲ್ಲ. ತೊಗೊಂಡು ಬನ್ನಿ, ನಿಮ್ಗೆ ಎಷ್ಟು ಬೇಕು ಲಿಮಿಟೆಡ್ ಒಂದು 500-100,000 ತೊಗೊಂಡು ಬನ್ನಿ. 6,000 ರಿಕ್ವೈರ್ಮೆಂಟ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. 6,000ದಲ್ಲಿ 5,000 ಮಿನಿಮಮ್ 5,500 ನಮ್ಮ ಜನ ಕೆಲಸ ಮಾಡಬೇಕು. ಅದರಲ್ಲಿ ಯುವಕರು 60 ಏಜ್ ಬಿಲೋ ಇದ್ದವರು, ಆಮೇಲೆ ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಬರ್ರಿ. ಈ ಸಂಘ ಸಂಸ್ಥೆಗಳು ಸಂಘ ಮಾಡಿಕೊಂಡು ಲೋನ್ ಮಾಡಿಕೊಂಡು ಬಳತಾ ಇದ್ದಾರೆ ಪಾಪ. ಮೇಡಮ್ಗಳೇ, ನಿಮಗೆ ದಯವಿಟ್ಟು ಹೇಳ್ತೀನಿ, ಬರ್ರಿ ಇಲ್ಲಿ. ಕೈಗಾದಲ್ಲಿ ತುಂಬ ಸುರಕ್ಷತೆ ಇದೆ ನಿಮಗೆ. ಇವ್ರ ಕಂಪನಿಗಳು ಕೈಗಾದಿಂದ ಕಾರವಾರಕ್ಕೆ ಹೋಗ್ಲಿಕ್ಕೆ ಬಸ್ ಸರ್ವಿಸ್ ಕೊಡ್ತಾರೆ. ಅದ್ರ ಬಗ್ಗೆ ಫೈಟ್ ಮಾಡಿ, ನಿಮ್ಮ ಸಂಘ ಸಂಸ್ಥೆಗಳು ಫೈಟ್ ಮಾಡಿ. ನಿಮ್ಗೆ ಹಕ್ಕಿದೆ ರೀ ಇದನ್ನು ಮಾಡಲಿಕ್ಕೆ. ನೀವು ಸುಮ್ಮನೆ ಕೂತ್ಕೊಂಡು ಲೋನ್ ಎಲ್ಲ ಮಾಡ್ಕೊಂಡು ಮನೆಯಲ್ಲಿ ಎಷ್ಟೋ ಜನ ಸತ್ತೋಗ್ತಾ ಇದ್ದೀರಿ. ಯಾಕೆ ದುಡೀರಿ, ನಿಮ್ಗೆ ಹಕ್ಕನ್ನು ಪಡ್ಕೊಳ್ರಿ ನೀವು. ಬರ್ರಿ ಇಲ್ಲಿ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ಯುವಕರಿಗೆ, ಹೊಸದಾಗಿ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವರಿಗೆ, ದಯವಿಟ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡಿ. ಇಲ್ಲಿ ಸಿಗುವಂತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿ, ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ಡ್ರಾಯಿಂಗ್ಸ್ ನೋಡ್ಬೋದು ನೀವು, ಇಷ್ಟು ನಿಮ್ಮ ಜೀವನನ ತುಂಬ ಚೆನ್ನಾಗಿ ರೂಪಿಸ್ಕೋಬಹುದು. ಯಾಕಂತ ಹೇಳಿದ್ರೆ ನಾನು ಕೆಲಸ ಮಾಡಿದ್ದೀನಿ, ಆ ನಾಲೆಜ್ ಇದೆ, ನನಗೆ ಗೊತ್ತಿದೆ. ದಯವಿಟ್ಟು ನೀವು ನ್ಯೂಕ್ಲಿಯರ್ ಪ್ಲಾಂಟಲ್ಲಿ ಕೆಲಸ ಮಾಡಿದವರು ಯಾವಾಗಲೂ ಉಪವಾಸ ಬೀಳಲ್ಲ. ಆದರೆ ಏನು, ನಮ್ಮದು ರಿಕ್ವೈರ್ಮೆಂಟ್ ಇದೆ, ಡಿಮ್ಯಾಂಡ್ಸ್ ಇದೆ, ಅದು ಫುಲ್ಫಿಲ್ ಆಗ್ತದೆ. ಆದಮೇಲೆ ನೀವು ಬನ್ನಿ, ನಿಮ್ಮ ಸಿ ವಿಗಳನ್ನು ಮೆಗಾ ಕಂಪನಿ ಕೈಗಾ 5 and 6 ಬರ್ಕೊಳ್ಳಿ. ಸಿ ವಿಗಳನ್ನು ಅವ್ರು HR ಗೆ ಕಳಿಸಿ, ಅವ್ರು ಒಂದು ಸತಿ ಇಂಟರ್ವ್ಯೂ ಕರೀತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಕಿ, ಏನಿದೆ ನೋಡೋಣ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಇದ್ರ ಬಗ್ಗೆ ಫೈಟ್ ಮಾಡೋಣ. ಇನ್ನೊಂದು ವಿಷಯ, ಅಂಕೋಲಾ ಮತ್ತು ಕಾರವಾರ ಈ ಕ್ಷೇತ್ರದವರು ಎಲ್ಲ ಊರಿನಿಂದ 2-4 ಜನ, ಎಕ್ಸಾಂಪಲ್ ಕದ್ರಾ, ಮಲ್ಲಾಪುರ, ಹಳಗ, ಉಳುಗ, ಕಿನ್ನರ್, ಕಡವಡ್, ಆಮೇಲೆ ನಮ್ಮದು ಬೈರಾ, ಬಾಳ್ನಿ, ಈ ಕಡೆಗೆ ನಮ್ಮದು ದೇವಳಮಕ್ಕಿ, ಕಾರವಾರ, ಕಾಜುಬಾಗ್, ಎಲ್ಲ ಕಡೆಯಿಂದ ಒಂದು 4 ಜನ. ಆಮೇಲೆ ಅಂಕೋಲಾದಿಂದ ನಮ್ಮದು ಹಾರವಾಡ, ಆಮೇಲೆ ಔರ್ಸ, ಅಂಕೋಲ, ಬಾಳೆಗುಳಿ, ಎಲ್ಲ ಕಡೆಯಿಂದ 4 ಜನ ಸೇರಿಕೊಂಡು ಒಂದು ಯೂನಿಯನ್ ಮಾಡೋಣ. ಅಂದರೆ ನೀವು ಯೂನಿಯನ್ ಮಾಡಿ, ಸಂಘ ಒಂದು ಮಾಡಿ. ಮತ್ತು ಅದರಲ್ಲಿ ಯಾರು ಅಧ್ಯಕ್ಷರು ಸದಸ್ಯರು ಅಂತಲ್ಲ, ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಸದಸ್ಯರೇ. ಪಾರದರ್ಶಕತೆ ಇರಬೇಕು. ಯಾರೋ ಒಂದು ಯೂನಿಯನ್ ಲೀಡರ್ ಹೋಗ್ಕೊಂಡು ಅವ್ರ ಟೇಬಲಲ್ಲಿ ಒಂದು ಕೋಣೆಯಲ್ಲಿ ಬಂದ್ಕೊಂಡು ಅವ್ರು ಹೇಳ್ದಾಗ ಕೇಳ್ಕೊಂಡು ಇಲ್ಲಿ ಬಾಲ ಅಲಾಡ್ಸ್ಕೊಂಡು ಬರೋದಲ್ಲ. ಮಾಡಬೇಕು ಕೆಲಸ. ಪಾರದರ್ಶಕತೆ ಇರಬೇಕು. ಆ ಆಫೀಸರ್ಸ್ ಮುಂದೆ ಯಾರು ನಿಮ್ಮನ್ನು ಅವ್ರು ಮಾತಾಡಬೇಕು ಅಂತ ಅವ್ರ ಮುಂದೆ ಎಲ್ಲರೂ ಮಾತಾಡಬೇಕು, ಎಲ್ಲರ ಮುಂದೆ ಮಾತಾಡಬೇಕು.
ಇದು ಆವಾಗಲೇ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ತೀರ. ಆದ್ದರಿಂದ ಒಂದು ಯೂನಿಯನ್ ಮಾಡಿ, ಆ ಯೂನಿಯನ್ ಅಂದರೆ ಒಂದು ಸಂಘ ಮಾಡಿ, ಅದ್ರ ಮುಖಾಂತರ ನೀವು ಹೋಗಿ ಈ MEPL ಅಂದರೆ ಮೆಗಾ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅವರಿಂದ ನೀವು ಪ್ರಯೋಜನ ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಎಲ್ಲ ಯುವಕರು ಇದ್ರ ಬಗ್ಗೆ ಗಮನ ಇಟ್ಕೊಂಡು ಏನು ತಪ್ಪು ನಡೀತಿದೆ ಅದರ ವಿರುದ್ಧ ಹೋರಾಡಬೇಕು. ಇವಾಗ ನೋಡಿ, ನಮ್ಮ ನಿರಾಶ್ರಿತರು ಏನು ಕೈಗಾಗೆ ಟೌನ್ಶಿಪ್ಪಿಗೆ, ನಾನು ನಿರಾಶ್ರಿತನೇ, ಕೊಟ್ಟಿರುವಂಥಕ್ಕರು ಈಗ ಕೈಗಾವಾಡದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟೆಲ್ಲ ಇಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಕೆರಗಾದೇವಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಒಂದು ಸಣ್ಣ ಲೆವೆಲಲ್ಲಿ ಕಟ್ಟಿದ್ದಾರೆ. ಅದಕ್ಕೊಂದು ಆರ್ಚ್ ಮಾಡುವಂತಕ್ಕಂಥ ನಿಮಗೆ ಒಂದು ಗತಿ ಇಲ್ವಾ? ನೋಡ್ರಿ, ನಮ್ಮ ಕಾರವಾರಕ್ಕೆ ಬಂದು ನೋಡ್ರಿ, ದೇವಸ್ಥಾನದ ಆರ್ಚ್ಗಳು ನೋಡ್ರಿ, ಆ ಮಾರುತಿ ದೇವಸ್ಥಾನದ ಆರ್ಚ್ ನೋಡ್ರಿ. ನೀವು ಇಷ್ಟೆಲ್ಲ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡಿತೀರಿ, ನಮ್ಮ ದೇವಿನ ಅಲ್ಲಿಂದ ತೆಗೆದುಬಿಟ್ಟು ನೀವು ಇಲ್ಲಿ ನಮ್ಮ ಹಿಂದುವಾಡದಲ್ಲಿ ಇಲ್ಲಿ ಹಾಕಿದ್ದೀರಿ. ಆದರೆ ನೀವು ಅದಕ್ಕೆ ಒಂದು ಯಾವುದೇ ಥರದ ಒಂದು ಆರ್ಚ್ ಕೊಡಲಿಕ್ಕೆ ನಿಮಗೆ ಆಗಿಲ್ವಾ? ನೀವು ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ. ನಮ್ಮ ಲೋಕಲ್ ಜನರು ಪಾಪ ಪುನರ್ವಸತಿ ಕೇಂದ್ರದಲ್ಲಿ ಅವ್ರು ಯಾರು ಇರ್ತಾ ಇದ್ದಾರೆ ಅವರಿಗೆ ನೀವೇನಾದರೂ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇದ್ದೀರಿ. ವಯಸ್ಸಾದವ್ರು ಇದ್ದಾರೆ ಪಾಪ, ಅವರಿಗೆ ಒಂದು ಮಣಿಪಾಲಕ್ಕೆ ಹೋಗಲಿಕ್ಕೆ ಆಗಲಿ, ಗೋವಾದಲ್ಲಿ ಆಗಲಿ, ಯಾವುದೇ ಒಂದು KLಗೋ ಎಲ್ಲಾದರೂ ಒಂದು ರೆಫರ್ ಕೊಡ್ತೀರೇನ್ರಿ ನೀವು? ನಿರಾಶ್ರಿತರ್ರಿ ಅವರು, ನಿಮಗೆ ಜಮೀನು ಕೊಟ್ಟವ್ರಿ ಅವರು, ಅವ್ರ ಬಗ್ಗೆ ಏನಾದರೂ ಕಾಳಜಿ ಮಾಡಿರಿ. ಇಷ್ಟೆಲ್ಲ ನೀವು ಯಾಕೆ ನಮ್ಮ ನಿರಾಶ್ರಿತರಿಗೆ ತೊಂದರೆ ಕೊಡ್ತಾ ಇದ್ದೀರಿ? ನಮ್ಮಪ್ಪ ಹೇಳ್ತಾ ಇದ್ರು, विनय डिप्लोमा कर कैगा येता आनीक आमगेले सीबर्ड येता तुमकां काम मेळटलें म्हूण सांगता आशिल्ले. खंय काम? डिप्लोमा करून कितले 25 वर्स जालां आतां, कोणाक काम मेळ्ळें? हेमी रिक्रुटमेंटच काडनात, NPCIL रिक्रुटमेंट काडनात, काडल्यार बी आमगे लोकल लोकांक घेनात. 1-2 गेले ना, ತಗೊಳ್ತಾ ಇಲ್ಲ. ಆ ಟೈಮಿಂದ ಇವತ್ತುವರೆಗೂ ನಾವು ಮಕ್ಕಳಿಗೆ ಇವತ್ತು ಅದು ಹೇಳ್ತಿದ್ವಿ. ನಾನಂತೂ ಬಿಟ್ಟುಬಿಟ್ಟೆ, ನೀ ಕಲಿ ಮಗ, ನಿನಗೆ ಕೈಗಾ ಮತ್ತು ಸೀಬರ್ಡ್ ನೌಕರಿ ಕೊಡ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಮಗ ನೀನು ಕಲಿ, ಹೋರಾಡಬೇಕು, ಕಲಿ ಅಷ್ಟೇ ಹೇಳ್ತಾ ಇರೋದು. ಯಾಕಂದರೆ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ಯಾವುದೇ ಕಂಪನಿ ಭರವಸೆ ಮೇಲೆ ನೀವು ಕಲೀರಿ ಅಂತ ನಾನು ನನ್ನ ಮಗನಿಗೆ ಹೇಳ್ತಾ ಇಲ್ಲ. ತಪ್ಪು. ಯಾಕಂದರೆ ಯಾವುದೇ ಕಂಪನಿ ಕೆಲಸ ಕೊಡಲ್ಲ ರೀ ನಿಮಗೆ. ಯಾರು ಅದಕ್ಕೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೂ ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಆದ್ದರಿಂದ ಇನ್ನು ಈ ಮೆಗಾ ಕಂಪನಿ ಏನಿದೆ ಅದರಲ್ಲಿ ರೇತಿ ಬೇಕಾಗತ್ತೆ. ಸ್ಯಾಂಡ್ ಇಷ್ಟು ವರ್ಷ ಬಂದಿತ್ತು ಸ್ಯಾಂಡ್ ಅಲ್ವಾ? 15 ವರ್ಷ ಆಯಿತು ಪಾಪ. ಎಲ್ಲರದು ಕ್ರೇನ್ಗಳು, ನಮ್ಮದು ಟಿಪ್ಪರ್ಗಳು ಎಲ್ಲ ನೆಲ ಸಮಾನ ಆಗ್ತಾ ಇದ್ದಾವೆ. ಎಲ್ಲ ಜಂಗ್ ಬಂದುಬಿಟ್ಟು ಪಾಪ ಏನು ಹುಮ್ಮಸ್ಸಿತ್ತು ರೇತಿ ಕಾಂಟ್ರಾಕ್ಟರ್ಗೆ, ಬೋಟ್ಗಳು ಎಲ್ಲ ಬೂದಿಯಾಗಿಬಿಟ್ಟಿದ್ದಾವೆ. ಇವತ್ತು ರೇತಿ ಮತ್ತೆ ಸ್ಟಾರ್ಟ್ ಆಗತ್ತೆ. ಏನು NPCIL ಅವರು ರೇತಿ ಇಲ್ಲದೆ ಏನು ಜೇಡಿ ಮಣ್ಣಿಂದ ಏನು ಪ್ಲಾಂಟ್ ಕಟ್ತಾರೇನ್ರಿ? ಸರ್ಕಾರ ಸ್ಟಾಪ್ ಮಾಡಿತ್ತು ರೇತಿ. ಓಕೆ, ಈಗ ಯಾಕೆ ಸ್ಟಾರ್ಟ್ ಮಾಡ್ತೀರಿ? ಯಾಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಮಾಡಿ, ತೊಂದರೆ ಇಲ್ಲ, ಒಳ್ಳೆಯದೇ ಮಾಡಬೇಕು. ಯಾಕೆ? ನಮ್ಮ ಜನರಿಗೆ ಕೆಲಸ ಸಿಗಬೇಕು. ರೇತಿ ಕಾಂಟ್ರಾಕ್ಟ್ ತೊಗೊಳ್ಳಿ, ರೇತಿಗೆ ಸಪ್ಲೈ ತೊಗೊಳ್ಳಿ, ಜಲ್ಲಿ ಸಪ್ಲೈ ತೊಗೊಳ್ಳಿ, ಬರ್ರಿ ಎಲ್ಲರೂ. ಟಿಪ್ಪರ್ ಓನರ್ಸ್ಗಳು ಬರ್ರಿ, JCB ಓನರ್ಸ್ಗಳು ಬರ್ರಿ, ಲೇಬರ್ ಸಪ್ಲೈ ಕಾಂಟ್ರಾಕ್ಟರ್ಸ್ ಬರ್ರಿ. ಎಲ್ಲ ಥರದ ಕೆಲಸಗಳು, ಕಾರ್ ರೆಂಟಲ್ ಕಾರ್ಸು, ಈ ಟೂರಿಸ್ಟ್ ಕಾರವಾರದಲ್ಲಿದೆ, ಮತ್ತು ನಮ್ಮ ಎಲ್ಲಿ ಅಕ್ಕಪಕ್ಕದಲ್ಲಿ ಕೈದ್ರಾ ಮಲ್ಲಾಪುರದಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲರೂ ಟೂರಿಸ್ಟ್ ಕಾರ್ಗಳಾಕಿ, ಬಸ್ಗಳಾಕಿ, ಟೆಂಪೋಗಳಾಕಿ ಬೇಕು. ಎಲ್ಲರೂ ಬನ್ನಿ. ಅವ್ರ ಊರಿಂದ ಈಗ ನವಯುಗ ಕನ್ಸ್ಟ್ರಕ್ಷನ್ ಕಂಪನಿ ಬಸ್ಸು ಮತ್ತು ಯಾವುದು LNT ಬಸ್ಸು ಅವ್ರ ಊರಿಂದ ಬೇಡ ರೀ ನಮಗೆ. ನಮ್ಮ ಊರಿನವರಿಗೆ ಬಸ್ ಬೇಕು. ನಮ್ಮ ಊರಿನವ್ರಿಗೆ ಕೆಲಸ ಕೊಡಿ. ಬೇರೆ ಊರಿನವರ ಟಿಪ್ಪರ್ ಯಾವುದು MH ಪಾಸಿಂಗ್ ಅಂತೆ, UP ಪಾಸಿಂಗ್ ಅಂತೆ, ಅವೆಲ್ಲ ಯಾಕ್ರಿ? ನಮ್ಮ K30 ಪಾಸಿಂಗ್ಗಳಿಂದನೇ ಗಾಡಿಗಳು ಉಪಯೋಗಿಸ್ಕೊಳ್ಳೋಣ ಈ ಸತಿಗೆ. ಯಾಕೆ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಯಾಕಿರಬೇಕು? ಯಾಕೆ? ನಮ್ಮ ಜನ ಸುಮ್ಮನೆ ಇದ್ದಾರಂತ ಅವರು ಮಾಡಿದ್ದೇ ರಾಜ್ಯ ಆಗಿದೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ಇಂಥ ತಪ್ಪುಗಳು ನಡಿಬಾರ್ದು, ನಡೀಲಿಕ್ಕೆ ಕೊಡಬಾರ್ದು. ಎಲ್ಲರೂ ಬದುಕಬೇಕು. ಮತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಮೆಗಾ ಕಂಪನಿ ವಿರುದ್ಧ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು. NPCIL ಅದೊಂದು ಲೆಟರ್ ಹೆಡ್ ಇದೆ. ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಆ ಲೆಟರ್ ಹೆಡ್ ನನ್ನ ಹತ್ರ ಇದೆ.
ಇಲ್ಲಿ ನೋಡಿ, ಬೇಟಿ ಪಡಾವ್ ಬೇಟಿ ಬಚಾವ್. ಏನ್ರಿ ಇದು? ನೀವು ನಮ್ಮ ಬೇಟಿಗಳಿಗೆ, ನಮ್ಮ ಕಾರವಾರದ ಬೇಟಿಗಳಿಗೆ ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ರಿ ಸಾಹೇಬ್ರೆ? ಸುಮ್ಮನೆ ಸ್ಲೋಗನ್ ಅದೊಂದು ಪತ್ರಿಕೆಯಲ್ಲಿ ಇರಬೇಕು ಅಷ್ಟೇನಾ? ನೀವೇನು ಮಾಡಿದ್ದೀರಿ? ಅದು ಖಾಲಿ ಮಾತಲ್ಲಿರಬಾರ್ದು, ಅದನ್ನು ನೀವು ಮಾಡಿ ತೋರಿಸ್ರಿ. ಹೆಚ್ಚಿನ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಕೊಡ್ರಿ. ಇವತ್ತು ನಮ್ಮ ಹೆಣ್ಮಕ್ಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ರೀ. ನಮ್ಮ ಹೆಣ್ಮಕ್ಕಳು ವಿಮಾನ ಓಡಿಸ್ತಾರ್ರಿ, ರಾಕೆಟ್ ಓಡಿಸ್ತಾರ್ರಿ, ಏನೇನು ಮಾಡ್ತಾಯಿದ್ದಾರೆ. ಅವರು ಹೆಣ್ಮಕ್ಳು ಇವತ್ತು ಕಡಿಮೆ ಇಲ್ಲ. ಅವ್ರಿಗೆ ಕೆಲಸ ಕೊಡ್ರಿ. ನಿಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವರೇ ನಡೆಸ್ತಾರ್ರಿ. ಕೊಡ್ರಿ, ನಮ್ಮ ಹೆಣ್ಮಕ್ಳಿಗೆ ಕೆಲಸ ಕೊಡ್ರಿ. ರಿಕ್ರೂಟ್ಮೆಂಟ್ ಹಾಕ್ರಿ, ಲೇಡೀಸ್ ಇಷ್ಟಂತ ಹಾಕ್ರಿ. ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಸ್ತೇವ್ರಿ ನಾವು. ದಯವಿಟ್ಟು ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು. ನಮ್ಮ ವರ್ಕರ್ಸಿಗೆ ಫೆಸಿಲಿಟಿ ಸಿಗಬೇಕು. ನಮ್ಮ ಲೋಕಲ್ ನಿರಾಶ್ರಿತರಿಗೆ ಫೆಸಿಲಿಟೀಸ್. ಇವಾಗ ನಮ್ಮ ನಿರಾಶ್ರಿತರು ನಮ್ಮ ಮಲ್ಲಾಪುರದಲ್ಲಿದ್ದಾರೆ. ಪಾಪ ವಯಸ್ಸಾದವರಿಗೆ, ಅವರಿಗೆ ಕಾರವಾರನೇ ತಗೋಬೇಕು ಹಾಸ್ಪಿಟಲ್ಗೆ. ನಿಮ್ಮ ಹಾಸ್ಪಿಟಲಲ್ಲಿ ಒಂದು ವಯಸ್ಸಾದವರಿಗೆ ಟ್ರೀಟ್ಮೆಂಟ್ ಮಾಡುವಂತಕ್ಕಂಥ ಸೌಕರ್ಯ ಇಲ್ಲ ಏನ್ರಿ? ಮಣಿಪಾಲಿಗೆ ನೀವು ರೆಫರ್ ಮಾಡ್ಲಿಕ್ಕೆ ಆಗೋದಿಲ್ಲ? ಒಂದು ಸ್ಪೆಷಲ್ ಕೇಸ್ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ ಏನ್ರಿ? ಆಂಬುಲೆನ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ ಏನ್ರಿ? ನೀವು ಒಳಗಡೆ ಹೋಗುವಾಗ ಎಲ್ಲನೂ ನಾವು ಮಾಡ್ತೀವಿ, ಎಲ್ಲನೂ ಮಾಡಿಕೊಡ್ತೀವಿ ಅಂತ ನೀವು ಆಶ್ವಾಸನೆ ನೀಡ್ತೀರಿ. ಒಂದು 35-40 ವರ್ಷದಿಂದ ಎಲ್ಲರಿಗೂ ಆಶ್ವಾಸನೆ ನೀಡಿದ್ರಿ, ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಅಂಥೇಳಿ. ಇವತ್ತು ಎಲ್ಲಿ ಹೋಯ್ತು ರೀ ನಿಮ್ಮದು? ನಿಮಗೆ ನಮ್ಮ ಜನ ಪ್ರತಿನಿಧಿಗಳು ಕೇಳ್ತಾ ಇಲ್ಲ ಅಂತ ನೀವು ಇಷ್ಟೆಲ್ಲ ಹಾರಾಡ್ತಾ ಇದ್ದೀರಿ. ಇಲ್ಲ, ಇನ್ನು ಮುಂದೆ ನಮ್ಮ ಯುವಜನರು ನಿಮ್ಮನ್ನು ಮಾತಾಡಿಸ್ತಾರೆ. ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನು ಮಾತಾಡಿಸ್ತಾರೆ. ಅವರ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ, ಕಾನೂನಾತ್ಮಕವಾಗಿ ಹೋರಾಡ್ತಾರೆ. ಅವ್ರಿಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಮತ್ತು ನೀವು ಕಾನೂನಿಗೆ ತಲೆ ಬಗ್ಸ್ಕೊಂಡು ನಮ್ಮ ಎಲ್ಲ ಡಿಮಾಂಡ್ಸನ್ನು ಪೂರ ಮಾಡಬೇಕು. ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲರಿಗೂ ನಿಮ್ಮ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಮತ್ತು MEPLಲ್ಲಿ ಕೆಲಸ ಸಿಗಬೇಕು. ನಮಗೆ ಎಲ್ಲರಿಗೂ ನಾವು ಇವಾಗ ಒಂದು ಬೈಕ್ ತೊಗೊಂಡು ನೀವು ಲೋಕಲ್ ಊರ ಕಡೆ ಹೋಗ್ರಿ ಸಾಹೇಬ್ರೆ. ಕಿನ್ನರಿಂದ ತೊಗೊಂಡು ಮಲ್ಲಾಪುರಕ್ಕೆ ಹೋದರೆ ಅಥವಾ ಒಳಗಾದಿಂದ ಈ ಕಡೆ ಹೋದರೆ ಯಂಗ್ಸ್ಟರ್ಗಳು ವಾಲಿಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಅಲ್ಲಿ ಪೆಗಾರ್ ಮೇಲೆ ಕೂತ್ಕೊಳ್ಳೋದು ಕಂಡು ಬರುತ್ತೆ ರೀ. ಯಾಕೆ? ಅವರಿಗೆ ಉದ್ಯೋಗ ಇಲ್ಲ ಸಾಹೇಬ್ರೆ. तेमको काम ना, तेमको तुम्ही काम दिया, बरो पगार दिया, तेमी कित्याक थंय बसतले? तेमी येतले, काम करतले, तेमी मुखाले भविष्य आमगेले. तेमी काम करतले, तेमीच मुखाल बरे. आतां तुमी कितें एम्प्लॉई आसात पळया, तुम्ही बी एक टायमार काम नासतना बशिले, तुमकां एम्प्लॉयमेंट मेळिल्ले नंतर तुम्ही आतां ऑफिसर जाला. तशेंच आमगे लोकल लोक बीन ऑफिसर लेवलाक काम करूं जाय आनी आमगेल कंपनी भितर काम करूं जाय म्हण आमगेल आशा आसा. तशेंच म्हागेल एक बारीक विचार आशिल्लो, हांव हे तुमकां माध्यमा मुखांतर सांगते आसा. हेजे मुखार आमी सगळे एक जाया, ಒಟ್ಟಾಗಿ ಸೇರಿಕೊಂಡು ಒಂದು ಸಮಾಜನ ಕಟ್ಟೋಣ. ಮತ್ತು NPCIL ಒಂದೇ ಅಲ್ಲ, ಕೈಗಾ ಒಂದೇ ಅಲ್ಲ, ನಮ್ಮ ಸರೌಂಡಿಂಗ್ ಕಂಪನೀಸ್ಗಳು ಅಂದರೆ ಈಗ ಸೀಬರ್ಡಲ್ಲಿ ಬಂದಿರುವಂತಕ್ಕಂಥ ಕಂಪನಿ ವಿರುದ್ಧ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ದಯವಿಟ್ಟು ಮಾಹಿತಿ ಇದ್ದವ್ರು ಹೋರಾಡ್ರಿ. ನೀವೇ ಯೂನಿಯನ್ ಮಾಡಿಕೊಂಡು ಅಷ್ಟೇ ಏರಿಯಾದ ಜನರಿಗೆ ಕೆಲಸ ಸಿಗಬೇಕು, ಅಷ್ಟೇ ಗಾಡಿಗಳಾಗಬೇಕು, ನಿಮ್ಮ ಗಾಡಿಗಳಾಗಬೇಕು ಅಂತ ದಯವಿಟ್ಟು ಮಾಡಬೇಡಿ. ಜನರಿಗೋಸ್ಕರ ಹೋರಾಡೋಣ. ಇನ್ನು ಮುಂದೆ ಏನಾದರೂ ಜನರ ಪರವಾಗಿ, ಜನರು ಒಟ್ಟಿಗೆ ಇದ್ಕೊಂಡು ಕಂಪನಿಗಳ ವಿರುದ್ಧ ಹೋರಾಡಿ ನಮ್ಮ ಜನರಿಗೆ ನ್ಯಾಯ ಸಿಗುವಂತಕ್ಕಂಥ ಕೆಲಸ ಆಗಬೇಕು. ನಾನಂತೂ ಅದು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ಕೈ ಜೋಡಿಸ್ಕೊಂಡು ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸನ ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.